ಬಗೆದಷ್ಟು ಬಯಲಾಗ್ತಾ ಇದೆ ಚಾಲಾಕಿ ಸಂಜನಾ ವಂಚನೆಯ ಜಾಲ. ವನಜ ಅಲಿಯಾಸ್ ಸಂಜನಾ ರಾಮಮೂರ್ತಿ ನಗರ ಇನ್ಸ್ಪೆಕ್ಟರ್ ಸತೀಶ್ ಅವರಿಗೆ ಪ್ರೀತ್ಸು ಅಂತ ಹೇಳಿ ಕಾಟ ಕೊಟ್ಟಂತ ಮಹಿಳೆ. ನಿನ್ನೆ ಆಕೆಯ ಬಗ್ಗೆ ಸುದ್ದಿ ಮಾಡಿದ್ವಿ, ಆದ್ರೆ ಇವತ್ತು ತನಿಖೆ ಮಾಡಿದಾಗ ಪೊಲೀಸರಿಗೆ ಆಕೆಯ ಮೇಲಿರುವಂತಹ ಸಾಲು ಸಾಲು ಪ್ರಕರಣಗಳ ಬಗ್ಗೆ ಗೊತ್ತಾಗಿದೆ. ಇನ್ಸ್ಪೆಕ್ಟರ್ಗೂ ಮುನ್ನ ಕಾಂಟ್ರಾಕ್ಟರ್ ಒಬ್ಬರಿಗೆ ಇದೇ ರೀತಿ ಈ ಕಿಲಾಡಿ ಬಲೆಯನ್ನ ಬೀಸಿದ್ಲು. ಮನೆಗೂಟ ಕರೆಸಿ ಹನಿ ಟ್ರ್ಯಾಪ್ ಮಾಡುವುದಕ್ಕೆ ಹೊಂಚು ಹಾಕಿದ್ಲು ಈ ಸಂಜನಾ ಅಲಿಯಾಸ್ ವನಜ. ದಾವಣಗೆರೆಯ ಪೊಲೀಸ್ ಅಧಿಕಾರಿಗೂ ಇದೇ ರೀತಿ ಕಾಟ ಕೊಟ್ಟಿದ್ಲಂತೆ. ಮದುವೆಯಾಗುವುದಾಗಿ ನಂಬಿಸಿ ವಂಚಿಸಿದ್ದಾರೆ ಅಂತ ಹೇಳಿ ಆ ನಂತರದಲ್ಲಿ ದೂರು ಕೂಡ ದಾಖಲು ಮಾಡಿದ್ಲು. ಆಕೆಯ ಫೋಟೋವನ್ನು ಗಮನಿಸ್ತಾ ಇದ್ದೀರಿ. ಸಂಜನಾ ಅಲಿಯಾಸ್ ವನಜ ರಾಮಮೂರ್ತಿ ನಗರ ಇನ್ಸ್ಪೆಕ್ಟರ್ ಆಗಿರುವಂತಹ ಸತೀಶ್ ಅವರಿಗೆ ಪ್ರೀತ್ಸು ಅಂತ ಹೇಳಿ ಪಾಗಲ್ ಪ್ರೇಮಿ ರೀತಿ ಕಾಟ ಕೊಟ್ಟಿದ್ಲು ಅಂತ ಹೇಳಿ ನಿನ್ನೆ ಸುದ್ದಿಯಾಗಿತ್ತು. ಆದ್ರೆ ಕೇವಲ ಪ್ರೀತಿ ಅಥವಾ ಪಾಗಲ್ ಪ್ರೇಮದ ಕಹಾನಿ ಇದಲ್ಲ, ಹನಿ ಟ್ರ್ಯಾಪ್ಗಾಗಿ ಮಾಡಿರುವಂತಹ ಸಂಚು ಅನ್ನೋದು ಈಗ ಬೆಳಕಿಗೆ ಬರ್ತಾ ಇದೆ. ಹಾಗಂತ ಈಕೆ ಬಲೆಗೆ ಬೀಳಿಸಿಕೊಳ್ಳೋಕೆ ಪ್ರಯತ್ನಿಸಿದ್ದು ಸತೀಶ್ ಅವರನ್ನ ಮಾತ್ರ ಅಲ್ಲ, ಇದಕ್ಕೂ ಮೊದಲು ಕೂಡ ಕೆಲವರಿಗೆ ಈ ರೀತಿ ಹನಿ ಟ್ರ್ಯಾಪ್ನ ಬಲೆಯನ್ನ ಈಕೆ ಬೀಸಿದ್ದಾಳೆ ಅನ್ನುವುದು ತನಿಖೆಯ ಸಂದರ್ಭದಲ್ಲಿ ಬೆಳಕಿಗೆ ಬಂದಿದೆ. ಕಾಂಟ್ರಾಕ್ಟರ್ ಒಬ್ಬರಿಗೆ ಇದೇ ರೀತಿ ಹನಿ ಟ್ರ್ಯಾಪ್ ಮಾಡುವಂತಹ ಪ್ರಯತ್ನವನ್ನ ಮಾಡಿದ್ಲಂತೆ ಈ ಸಂಜನಾ ಅಲಿಯಾಸ್ ವನಜ. ಮತ್ತಷ್ಟು ಡೀಟೇಲ್ಸ್ ನಮ್ಮ ಪ್ರತಿನಿಧಿ ಚಂದ್ರಶೇಖರ್ ನೀಡ್ತಾ ಹೋಗ್ತಾರೆ. ಚಂದ್ರಶೇಖರ್, ಇನ್ಸ್ಪೆಕ್ಟರ್ಗೆ ಪ್ರೀತ್ಸು ಅಂತ ಕಾಟ ಕೊಟ್ಲು ಈಕೆ ಅನ್ನೋದು ನಿನ್ನೆ ಲಭ್ಯವಾಗಿದ್ದಂತಹ ಸುದ್ದಿ. ಆದ್ರೆ ಇದು ಕೇವಲ ಪಾಗಲ್ ಪ್ರೇಮ್ ಕಹಾನಿಯಲ್ಲ, ಹನಿ ಟ್ರ್ಯಾಪ್ ನ ಸಂಚು ಮಾಡ್ತಿದ್ಲು ಅನ್ನೋದು ಇವತ್ತು ಲಭ್ಯವಾಗ್ತಾ ಇರುವಂತಹ ಮಾಹಿತಿ. ಯಾವ ರೀತಿ ಸತೀಶ್ಗೆ ಈಕೆ ಬಲೆ ಬೀಸಿದ್ಲು, ಇನ್ಸ್ಪೆಕ್ಟರ್ ಸತೀಶ್ಗೆ, ಜೊತೆಗೆ ಬೇರೆ ಯಾರ್ಯಾರನ್ನ ತನ್ನ ಕೆಡ್ಡಾಗಿ ಕೆಡವಿದ್ಲು ಅಂತ ಹೇಳಿ ಚಂದ್ರಶೇಖರ್. ಖಂಡಿತವಾಗಿಯೂ ವಿದ್ಯೆ ಏನು ಈ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಸದ್ಯಕ್ಕೆ ಪೊಲೀಸರು ತನಿಖೆಯನ್ನು ಮುಂದುವರಿಸುವಂಥ ಸಂದರ್ಭದಲ್ಲಿ ಕೆಲವೊಂದು ಮಾಹಿತಿಗಳು ಬಯಲಾಗಿರುವಂತಹದ್ದು. ಈ ಹಿಂದೆ ಈಕೆ ಏನು 3 ಪ್ರಕರಣವನ್ನ ದಾಖಲು ಮಾಡಿರ್ತಾಳೆ. 3 ಪ್ರಕರಣಗಳಲ್ಲೂ ಕೂಡ ಹನಿ ಟ್ರ್ಯಾಪ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈ ಒಂದು ಕೇಸ್ ಮುಚ್ಚಿ ಹೋಗಿರುತ್ತೆ ಅಂತ ಏನು ಸದ್ಯಕ್ಕೆ ತನಿಖೆಯಲ್ಲಿ ತಿಳಿದು ಬಂದಿರುವಂತಹದ್ದು. ಕೇವಲ ರಾಮಮೂರ್ತಿ ನಗರ ಪೊಲೀಸ್ ಇನ್ಸ್ಪೆಕ್ಟರ್ಗೆ ಮಾತ್ರ ಅಲ್ಲ, ಈ ಹಿಂದೆ ಏನು ಒಬ್ಬ ಕಾಂಟ್ರಾಕ್ಟರ್ಗೆ ಇದೇ ರೀತಿಯಾಗಿ ಏನು ಒಂದು ಮನೆಗೆ ಬಾ ಅನ್ನುವಂತಹದ್ದು ಅಥವಾ ಸಲಿಗೆಯಿಂದ ಮಾತನಾಡುವಂತಹದ್ದು, ಅದಾದ ನಂತರ ಮನೆಗೆ ಕರೆಸ್ಕೊಂಡು ಊಟಕ್ಕೆ ಬನ್ನಿ ಅಂತ ಕರೆಸ್ಕೊಂಡು ಅದಾದ ನಂತರ ಮನೆಯಲ್ಲಿ ಆತನ ಜೊತೆ ಫೋಟೋಸ್ ಅನ್ನ ತೆಗೆದುಕೊಳ್ಳೋದು, ಅದಾದ ನಂತರ ಲೈಂಗಿಕ ವಿಚಾರಕ್ಕೆ ಸಂಬಂಧಪಟ್ಟಂತೆ ಪ್ರಚೋದನೆಯನ್ನ ನೀಡೋದು, ಅದನ್ನ ಕಂಪ್ಲೀಟ್ ಆಗಿ ಮೊಬೈಲ್ ನಲ್ಲಿ ರೆಕಾರ್ಡ್ ಮಾಡಿಕೊಂಡು ಅದಾದ ನಂತರ ಆ ಮೊಬೈಲ್ ವಿಡಿಯೋವನ್ನ ಕಳಿಸಿ ನೀನು ನನಗೆ ಈ ರೀತಿಯಾಗಿ ಮಾಡಿದ್ದೀಯಾ, ನಾನು ಇದನ್ನ ಏನೋ ಸೋಷಿಯಲ್ ಮೀಡಿಯಾದಲ್ಲಿ ಅರಿಬಿಡ್ತೇನೆ, ಜೊತೆಗೆ ನೀನು ನನಗೆ ಅನ್ಯಾಯ ಮಾಡಿದ್ಯಾ, ನೀನು ನನ್ನ ಮದುವೆ ಆಗಬೇಕು ಅನ್ನುವಂಥ ನಿಟ್ಟಿನಲ್ಲಿ ಸಾಕಷ್ಟು ಒತ್ತಾಯ ಮಾಡಿ ಕಿರುಕುಳ ಕೊಡುವಂತಹದ್ದು ಈ ರೀತಿಯಾಗಿ ಮಾಡಿರ್ತಾರೆ. ಜೊತೆಗೆ ಆ ಒಂದು ಕಾಂಟ್ರಾಕ್ಟರ್ ಬಳಿ ಸುಮಾರು ಒಂದು ಚಿನ್ನಾಭರಣ ಜೊತೆಗೆ 8 ಲಕ್ಷ ಹಣವನ್ನು ಕೂಡ ಪಡ್ಕೊಂಡಿರ್ತಾಳೆ. ಅದಾದ ನಂತರ ಏನು ಆಕೆ ನನ್ನನ್ನು ಮದುವೆ ಆಗಬೇಕು, ಮದುವೆ ಆಗಿ ನಿನ್ನ ಆಸ್ತಿಯಲ್ಲಿ ನನಗೆ ಪಾಲನ್ನು ಕೂಡ ಕೊಡಬೇಕು ಅನ್ನುವಂಥ ಹಿನ್ನೆಲೆಯಲ್ಲಿ ಸಾಕಷ್ಟು ಒಂದು ಕಿರುಕುಳವನ್ನು ಕೊಟ್ಟಿರ್ತಾರೆ. ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕೇರ್ಪುರಂ ಠಾಣೆಯಲ್ಲಿ ಒಂದು FIR ಕೂಡ ದಾಖಲಾಗುತ್ತೆ. ಅದಾದ ನಂತರ ಆ ಒಂದು ಕೇಸ್ನ ಹಿಂದೆ ಈ ವೈಟ್ಫೀಲ್ಡ್ ನಲ್ಲಿ ಒಂದು ಕೇಸ್ ಕೂಡ ದಾಖಲಾಗುತ್ತೆ. ಅದು ಕೂಡ ಈಕೆ ಕೊಟ್ಟಿರುವಂತಹದ್ದು ವನುಜ ಅಲಿಯಾಸ್ ಸಂಜನಾ. ಏನಂತಂದ್ರೆ ಈ ಹಿಂದೆ ಒಬ್ಬ ಹೆಡ್ ಕಾನ್ಸ್ಟೇಬಲ್ ಅನ್ನ ಇದೇ ರೀತಿಯಾಗಿ ತನ್ನ ಬಲೆಗೆ ಬೀಳಿಸ್ಕೊಂಡು ಅದಾದ ನಂತರ ನಿನ್ನನ್ನು ಮದುವೆ ಆಗಬೇಕು ಅನ್ನುವಂಥ ವಿಚಾರಕ್ಕೆ ಸಂಬಂಧಪಟ್ಟಂತೆ ಒತ್ತಡ ಏರಿ ಅದಾದ ನಂತರ ಆತನಿಂದ ಕೂಡ ಸಾಕಷ್ಟು ಹಣವನ್ನ ಪೀಕ್ಲಿಕ್ಕೆ ಒಂದು ಮುಂದಾಗ್ತಾಳೆ. ಆ ಒಂದು ಸಂದರ್ಭದಲ್ಲಿ ಆತ ನಿರಾಕರಿಸಿದ್ದಕ್ಕೆ ನನ್ನನ್ನು ಮದುವೆ ಆಗ್ತೇನೆ ಅಂತ ಹೇಳಿ ಏನು ಮೋಸ ಮಾಡಿದ್ದಾನೆ ಅಂತ ಹೇಳಿ ಒಂದು ವೈಟ್ಫೀಲ್ಡ್ ಠಾಣೆಯಲ್ಲಿ ಒಂದು ಪ್ರಕರಣವನ್ನ ಕೂಡ ದಾಖಲು ಮಾಡ್ತಾಳೆ. ಅದು ಸುಳ್ಳು ಆರೋಪ ಅಂತ ಹೇಳಿ ಅದಕ್ಕೂ ಕೂಡ ಬಿ ರಿಪೋರ್ಟ್ ಆಗುತ್ತೆ. ಸದ್ಯಕ್ಕೆ ಈಗ ಇನ್ಸ್ಪೆಕ್ಟರ್ ವಿಚಾರವಾಗೂ ಕೂಡ ಅದೇ ರೀತಿಯಾದಂತಹ ಒಂದು ಚಾಳಿಯನ್ನ ಮುಂದುವರಿಸಿರುವಂತಹದ್ದು ಕಂಡು ಬರ್ತಾ ಇರುವಂತಹದ್ದು ವಿದ್ಯಾ.